ಪಿಲ್ಲಾರಂಗ ಬಾದ್ಶಾ. ಈ ಸಿನಿಮಾ ಸುದೀಪ್ ಅವ್ರ ಕೆರಿಯರಲ್ಲೇ ಒನ್ ಆಫ್ ದಿ ಹೈಯೆಸ್ಟ್ ಬಜೆಟ್ ಸಿನಿಮಾ ಅಂತಲೇ ಹೇಳ್ಬೋದು. ಮತ್ತು ಸುದೀಪ್ ಅವರು ಮತ್ತು ನಮ್ಮ ಸ್ಯಾಂಡಲ್ವುಡ್ಡಲ್ಲೇ ಯಾವತ್ತೂ ಮಾಡದೇ ಇರೋವಂಥ ಜಾನರು, ಸ್ಟೈಲು, ಕ್ವಾಲಿಟಿ ಜೊತೆ ಬರ್ತಿರೋ ಸಿನಿಮಾ. ಈ ಸಿನಿಮಾ ಕಿಚ್ಚ ಸುದೀಪ್ ಫ್ಯಾನ್ಸ್ ಮತ್ತು ಸಿನಿ ಪ್ರೇಮಿಗಳು ತುಂಬ ಕುತೂಹಲದಿಂದ ಕಾಯ್ತಿರೋವಂಥ ಸಿನಿಮಾ. ಈ ಮೂವಿ ಬಗ್ಗೆ ನಾನು ನಿಮಗೊಂದು ಅಪ್ಡೇಟ್ ಕೊಡ್ತೀನಿ. ಈ ಮೂವಿ ಇಷ್ಟು ಕುತೂಹಲ ಹುಟ್ಟಾಕೋದಕ್ಕೆ ಕಾರಣ ಬಂದು, ಈಗಾಗಲೇ ಹಿಂದೆ ತುಂಬ ಇಂಟರ್ವ್ಯೂಸ್ ನೋಡಿದ್ದೀರಿ. ಸುದೀಪ್ ಅವ್ರು ಈ ಮೂವಿ ಬಗ್ಗೆ ಮಾತಾಡಿರೋದು ಮತ್ತು ಡೈರೆಕ್ಟರು ಹಲವಾರು ಜನ ಈ ಮೂವಿ ಟೀಮು ಅವರು ಇದ್ರ ಬಗ್ಗೆ ಮಾತಾಡಿದ್ದಾರೆ. ಅವ್ರ ಮಾತೇ ಈ ಮೂವಿಗೆ ತುಂಬ ಕುತೂಹಲ ಹುಟ್ಟಾಕಿದೆ. ಮತ್ತು ಇನ್ನೊಂದು ಮೇನ್ ಥಿಂಗು, ಈ ಮೂವಿಯಿಂದ ಬರ್ತಿರೋ ಕಂಟೆಂಟ್ಸು, ಯಾವುದೇ ಕಂಟೆಂಟ್ಸ್ ಬರಲಿ ಅದ್ರ ಕ್ವಾಲಿಟಿ ಆಗಿರ್ಬೋದು ಮತ್ತು ಅವ್ರು ಹೇಳೋಕೆ ಕೊಡ್ತಿರೋ ವಿಷಯ ಅದ್ಭುತ ಅಂತಲೇ ಹೇಳ್ಬೋದು. ನಮಗೆಲ್ಲ ಗೊತ್ತು ಈ ಮೂವಿ ಡೈರೆಕ್ಟ್ ಮಾಡ್ತಾ ಇರೋದು ಅನೂಪ್ ಭಂಡಾರಿ ಅವರು. ಅನೂಪ್ ಭಂಡಾರಿ ಅವ್ರ ಹಿಂದಿನ ಸಿನಿಮಾ ರಂಗಿತರಂಗ ಮತ್ತು ವಿಕ್ರಾಂತ್ ರೋಣ. ರಂಗಿತರಂಗ ಮೂವಿ ಯಾವ ರೀತಿ ಇತ್ತು ಅಂತ ಎಲ್ರಿಗೂ ಗೊತ್ತು. ಆದರೆ ವಿಕ್ರಾಂತ್ ರೋಣ ಅದು ಕಂಟೆಂಟ್ಸ್ ತುಂಬ ಚೆನ್ನಾಗಿತ್ತು, ತೋರಿಸಿರೋ ರೀತಿ ಚೆನ್ನಾಗಿದೆ. ಆದರೆ ಎಲ್ಲೋ ಒಂದು ಕಡೆ ಎಡವುಜ್ಜು. ಆ ಮೂವಿ ಸ್ವಲ್ಪ ರಂಗಿತರಂಗನೇ ಹೈ ಬಜೆಟಲ್ಲಿ ತೋರಿಸಿರೋ ಫೀಲ್ ಕೊಡ್ತು ಅಂತ ತುಂಬ ಜನ ಮಾತಾಡ್ಕೊಂಡ್ರು. ಆದರೂ ಈ ಮೂವಿ ಮೇಲೆ ತುಂಬ ಕುತೂಹಲ ಇದೆ ಪಿಲ್ಲಾರಂಗ ಬಾದ್ಶಾ. ಯಾಕಂದರೆ ಅನೂಪ್ ಭಂಡಾರಿ ಅವರು ಸುಮ್ಗೆ ತಿಂಗಳು ವರ್ಷಕ್ಕೂ 2 ಫಿಲಮು 3 ಫಿಲಮು ಆ ಥರ ಮಾಡಲ್ಲ. ಈಗ ಅವ್ರಿಗಾಗಲೇ ವಿಕ್ರಾಂತ್ ರೋಣ ಆದಮೇಲೆ ಅವ್ರು ವರ್ಕ್ ಮಾಡ್ತಾ ಇರೋ ಪ್ರಾಜೆಕ್ಟು ಇದು. ಮತ್ತು ಸುದೀಪ್ ಅವ್ರು ಹೇಳಿರೋ ಪ್ರಕಾರ ಈ ಮೂವಿಲಿ ಅವರು ಒಪ್ಕೊಂಡ್ರು ಅಂದರೆ ಅವ್ರು ಬೇರೆ ಯಾವುದೇ ಮೂವಿಲಿ ವರ್ಕ್ ಮಾಡೋಕ್ಕಾಗಲ್ಲ. ಆ ರೇಂಜಲ್ಲಿರೋ ಮೂವಿ ಇದು. ಯಾಕಂದರೆ ಅವ್ರ ಕ್ಯಾರೆಕ್ಟ್ರು ಮತ್ತು ಈ ಮೂವಿ ಬಜೆಟು ಕ್ವಾಲಿಟಿ ಆ ರೀತಿ ಇದೆ. ಆದರೂ ಸುದೀಪ್ ಅವರು ಈ ಮೂವಿ ಒಂದು ಶೆಡ್ಯೂಲು ವರ್ಕ್ ಮಾಡಿದ್ದಾರೆ. ಅದು ಬಿಟ್ಟು ಅವ್ರಿಗೂ ಬೇರೆ ಮೂವೀಸ್ಗೆ ಟೈಮ್ ಬೇಕು. ಹಾಗಂತ ಬೇರೆ ಮೂವೀಸು ವರ್ಕ್ ಮಾಡಿ ಅಷ್ಟರಲ್ಲಿ ಇದನ್ನೆಲ್ಲ ರೆಡಿ ಮಾಡಿಸ್ಕೊಂಡು ಮತ್ತೆ ಇದು ಕಮಿಟ್ ಆದರು ಅಂದರೆ ಬೇರೆ ಯಾವ ಮೂವಿನೂ ವರ್ಕ್ ಮಾಡೋದಕ್ಕಾಗಲ್ಲ. ಹಾಗಂತ ನನಗೆ ಇಷ್ಟ ಆಗಿದೆ ಅನ್ನೋದು ಸುದೀಪ್ ಅವ್ರು ಒಂದೇ ಮೂವಿಲಿಲ್ಲ. ಇದ್ರ ಜೊತೆ ಬೇರೆ ಬೇರೆ ಮೂವೀಸ್ ವರ್ಕ್ ಮಾಡ್ತಿದ್ದಾರೆ. ಈಗಾಗಲೇ ರಾಜಮೌಳಿ ಅವ್ರು ಮೂವಿ ಬರ್ತಿದೆ ವಾರಣಾಸಿ. ಆ ಮೂವಿ ಮತ್ತು ಈ ಮೂವಿ ಎಲ್ಲೋ ಒಂದೇ ಥರ ಅನಿಸುತ್ತೆ. ಇದು ಮೈನ್ ರೀಸನ್ ಇದ್ರ ಮೋಷನ್ ಪೋಸ್ಟರು. ರಾಜಮೌಳಿ ಅವ್ರು ತೆಗಿತಿರೋ ಅಂಥ ಈ ಬಜೆಟ್ ಮೂವಿಗೆ ಈ ಮೂವಿನ ಕಂಪೇರ್ ಮಾಡ್ತಿದ್ದಾರೆ ಅಂದರೆ ಅದು ಒಂದು ಕುತೂಹಲ ಹುಟ್ಟಾಕೋ ವಿಷಯನೇ. ಈಗಾಗಲೇ ಇದು ಮೋಷನ್ ಪೋಸ್ಟರ್ ನೋಡಿದ್ರೆ ನಾವು ಇವ್ರು ಹೇಳ್ತಿರೋ ವಿಷಯ ನಂಗೆ ಯಾಕೋ ಟೈಮ್ ಟ್ರಾವೆಲರ್ ಅನಿಸುತ್ತೆ. ಈ ಮೂವಿಲಿ ಸುದೀಪ್ ಅವ್ರ ಜರ್ನಿ ಅದು ಬರೀ ಮಾಮೂಲಿ ಎಲ್ಲೋ ಒಂದು ಕಡೆ ರೀಚ್ ಆಗೋದಲ್ಲ. ಅವು ಫ್ಯೂಚರ್ಗೂ ಹೋಗ್ತಾರೆ ಮತ್ತು ಪಾಸ್ಟು ಬರ್ತಾರೆ. ಅದ್ರ ಜೊತೆ ಎಂತೆಂಥ ವಿಷಯ ಹೇಳ್ಬೋದು ಇವರು. ನಾವು ಮೋಷನ್ ಪೋಸ್ಟರಲ್ಲಿ ನೋಡಿರೋ ಪ್ರಕಾರ ಈಗಾಗಲೇ ಸುದೀಪ್ ಅವರು ಎಲ್ಲೆಲ್ಲಿ ರೀಚ್ ಆಗ್ತಾರೆ ಅಂತ ನಾವು ಅದರಲ್ಲಿ ನೋಡ್ಬೋದು. ಮದರ್ ತೆರೇಸಾ ಹತ್ರ ರೀಚ್ ಆಗ್ತಾರೆ. ಅದು ಒಂದು ಹಿಮಾಲಯ ಪರ್ವತ ಥರ ಕಾಣಿಸುತ್ತೆ. ಅಲ್ಲಿ ಮದರ್ ತೆರೇಸಾ ಅದು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಇದು ಮದರ್ ತೆರೇಸಾ ಅವ್ರದ್ದು ಸ್ಟ್ಯಾಚ್ಯೂ ಇದೆಯಲ್ಲ, ಅದು ಫ್ಯೂಚರಲ್ಲಿ ಹೇಗಾಗಿರುತ್ತೆ ಅಂತ ಅಲ್ಲಿ ತೋರಿಸ್ತಿದ್ದಾರೆ. ಈಗ ನಮ್ಮ ಬೆಂಗಳೂರು ಹೇಗಿದೆ ಅದು ಫ್ಯೂಚರಲ್ಲಿ ಯಾವ ರೀತಿ ಆಗುತ್ತೆ ಅದನ್ನು ಕಲ್ಪನೆ ಮಾಡ್ಕೊಳೋದೇ ಒಂದು ಸಂತೋಷ ಅಂತಲೇ ಹೇಳ್ಬೋದು. ಅದನ್ನು ತೋರಿಸಿದ್ದಾರೆ. ಮತ್ತು ಅದ್ರ ಜೊತೆ ಅವ್ರು ಇನ್ನೊಂದು ಕಡೆನೂ ಟ್ರಾವೆಲ್ ಆಗ್ತಾರೆ. ಒಂದು ನದಿ ಇರುತ್ತೆ, ಬೆಟ್ಟಗಳಿರುತ್ತೆ, ಮತ್ತು ಅಲ್ಲಿ ಟವರು ತೋರಿಸ್ತಾರೆ. ಏನಿರ್ಬೋದು ಇದು? ಸುದೀಪ್ ಅವರು ಬುಕ್ ಮೇಲೆ ನಿಂತಿರ್ತಾರೆ. ಇದು ತುಂಬ ಕುತೂಹಲ ಹುಟ್ಟಾಕೋ ವಿಷಯನೇ. ಅಷ್ಟೇ ಅಲ್ಲ, ಇನ್ನೊಂದು ಡೆಸರ್ಟ್ ಹತ್ರ ಹೋಗ್ತಾರೆ. ಅಲ್ಲೊಂದು ತ್ರಿಶೂಲ ಥರ ಒಂದು ಆಯುಧ ಇರುತ್ತೆ. ಅಲ್ಲಿ ಮೇಜರ್ ಏನಂದರೆ ತಾಜ್ ಮಹಲ್ ಇರುತ್ತೆ. ಅಲ್ಲೂ ಸುದೀಪ್ ಅವ್ರು ರೀಚ್ ಆಗ್ತಾರೆ. ಇಲ್ಲಿಗೆಲ್ಲ ಯಾವ ರೀತಿ ರೀಚ್ ಆಗ್ತಾರೆ ಅದನ್ನು ನಾನು ನಿಮ್ಮ ಲಾಸ್ಟ್ ಸ್ಟೈಲಾಗಿ ಹೇಳ್ತೀನಿ. ಈಗ ಈ ಮೂವಿ ಟೈಟಲ್ಲು ಕೇಳಿದ್ರೆ ಪಿಲ್ಲಾರಂಗ ಬಾದ್ಶಾ, ಇದು ಸುದೀಪ್ ಅವ್ರ ನೇಮ್ ಆಗಿರ್ಬೋದಾ ಇಲ್ಲ 3 ಬೇರೆ ಬೇರೆ ಕ್ಯಾರೆಕ್ಟರ? ಸುದೀಪ್ ಅವರು 3 ಥರ ಇಲ್ಲಿ ಕಾಣಿಸ್ಕೊತಾರೆ. ಅದು ಒಂದು ಕುತೂಹಲ ನೋಡಬೇಕೇನು ಅಂತ. ಆದರೆ ಇಲ್ಲಿ ನಮ್ಗೆ ಸ್ಟಾರ್ಟಿಂಗಲ್ಲಿ ಒಂದು ಬುಕ್ ಬರುತ್ತೆ ಮತ್ತು ಅಲ್ಲೊಂದು ತ್ರಿಶೂಲ ಒಂದು ಆಯುಧ ಥರ ತೋರಿಸ್ತಾರೆ. ಇವೆರಡು ಸುದೀಪ್ ಅವ್ರದ್ದು ಒಂದು ಅಸ್ತ ಇರ್ಬೋದಾ? ಯಾಕಂದರೆ ಸುದೀಪ್ ಅವ್ರು ಅಲ್ಲೆಲ್ಲ ಟ್ರಾವೆಲ್ ಮಾಡ್ತಾರೆ ಅಂದರೆ ಆ ಬುಕ್ ಮುಖಾಂತರ ಹೋಗ್ತಾರೆ. ಅಂದರೆ ಬುಕ್ ಒಳಗೆ ಜಂಪ್ ಆದರೆ ಆ ಪ್ಲೇಸ್ಗೆ ಹೋಗ್ಬೋದು. ಆ ರೀತಿ ಇರ್ಬೋದಾ? ಆ ತ್ರಿಶೂಲ ಸಹಾಯದಿಂದ ನಾವು ಈ ಮೂವಿ ತುಂಬ ಥರ ಕಲ್ಪನೆ ಮಾಡ್ಕೊಬೋದು. ಆದರೆ ಇದು ಒಂದು ವಿಷಯ ಆಗಿರುತ್ತೆ ನಾನು ಹೇಳ್ತಿರೋದು. ಮೂವಿ ಸ್ಟೋರಿ ಪಕ್ಕಕ್ಕಿಕ್ಕಿದ್ರೆ ಇದು ವಿಷುವಲಿ ನಮಗೆ ಒಳ್ಳೆ ಟ್ರೀಟ್ ಅಂತಲೇ ಹೇಳ್ಬೋದು. ಈಗ ಸ್ಯಾಂಡಲ್ವುಡ್ಡಲ್ಲಿ ಈ ರೀತಿ ಮೂವಿ ಬಂದೇ ಇಲ್ಲ. ಅಕಸ್ಮಾತ್ ಬಂತು ಅಂದರೆ ಒಂದು ಹೊಸತನ ಇರುತ್ತೆ, ಯಾವ ರೀತಿ ಸೃಷ್ಟಿ ಮಾಡ್ಬೋದು. ಯಾಕಂದರೆ ಇದುವರೆಗೂ ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ಹೊಸತನ ಯಾವತ್ತೂ ಕೈ ಬಿಟ್ಟಿಲ್ಲ. ಇದು ಅದೇ ಸಲಕ್ಕೆ ನಿಲ್ಬೋದು ಅಂತ ತುಂಬ ನಂಬಿಕೆ ಇದೆ. ಈ ಮೂವಿ ಬಗ್ಗೆ ನಿಮ್ಮ ನಿರೀಕ್ಷೆ ಏನು? ನಿಮ್ಗೆ ಎಷ್ಟು ಕುತೂಹಲ ಇದೆ? ಮತ್ತು ಈ ಮೂವಿ ಬಗ್ಗೆ ನಿಮ್ಮ ಕಲ್ಪನೆ ಏನು ಕಮೆಂಟಲ್ಲಿ ತಿಳಿಸಿ. ಈ ಮೂವಿ ಬಗ್ಗೆ ಫಸ್ಟ್ ಅಪ್ಡೇಟ್ ನಾನು ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.